ಗಣೇಶ ಹಬ್ಬಕ್ಕೆ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ. ಈಗ ಈ ಬಾರಿ ಕೇವಲ ಹೂವು ಹಣ್ಣಿನ ಬೆಲೆ ಏರಿಕೆ ಅಷ್ಟೇ ಅಲ್ಲ, ಹಲವು ಸಾಮಗ್ರಿಗಳು ಕೂಡ ಈಗ ಏರಿಕೆಯಾಗುವಂಥ ಸಾಧ್ಯತೆ ಇದೆ. ತನ್ನ ಬೆಲೆಯನ್ನೇ ಏರಿಸಿಕೊಂಡಂಥ ವಿಘ್ನ ಈಗ. ನೋಡಿ, ಶ್ರಾವಣ ಬಂತು, ಸಾಲು ಸಾಲು ಹಬ್ಬಗಳು ಶುರುವಾಗ್ತವೆ. ಇದರ ಮಧ್ಯೆ ಈಗ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ ಜನರಿಗೆ. ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬಂದಿದೆ, ಮಾರುಕಟ್ಟೆಯಲ್ಲಿ ಚುರುಕಾಗಿದೆ ಖರೀದಿ. ಇದರ ಮಧ್ಯೆ ಈಗ ಗಣೇಶ ಹಬ್ಬಕ್ಕೆ ರಾಜ್ಯದ ಜನರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಈ ಬಾರಿ ಕೇವಲ ಹೂವು ಹಣ್ಣಿನ ಬೆಲೆ ಏರಿಕೆ ಅಷ್ಟೇ ಅಲ್ಲ, ಮನೆಗೆ ತೆಗೆದುಕೊಂಡು ಬರುವಂಥ ವಿನಾಯಕನ ಬೆಲೆಯೂ ಕೂಡ ಹೆಚ್ಚಾಗಿದೆ. ಈಗ ಈ ಬಾರಿ ಗಣೇಶೋತ್ಸವ ಮಂಡಳಿಗಳ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ. ಈ ಬಾರಿ ಗಣೇಶೋತ್ಸವ ಮಂಡಳಿಗಳ ಜೇಬಿಗೆ ಕತ್ತರಿ ಬಿದ್ದಂತಾಗಿದ್ದು, ಹಬ್ಬದ ಹೊಸ್ತಿಲಲ್ಲೇ ಗಣೇಶನ ಭಕ್ತರಿಗೆ ಬಿಗ್ ಶಾಕ್ ಎದುರಾಗಿದೆ. ಈ ಬಾರಿಯ ಗೌರಿ ಗಣೇಶ ಹಬ್ಬ ಇನ್ನಷ್ಟು ದುಬಾರಿ ಆಗಲಿದ್ದು, ದುಬಾರಿ ದುನಿಯಾದಲ್ಲೇ ಮತ್ತಷ್ಟು ದುಬಾರಿ ಗಣೇಶ. ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ಶಿವಮೊಗ್ಗ, ಚಿತ್ರದುರ್ಗ ಸೇರಿದಂತೆ ಅನೇಕ ಕಡೆ ಗಣಪತಿಯ ಮೂರ್ತಿಗಳು ಕಾಸ್ಟ್ಲಿ ಆಗ್ತವೆ ಅನ್ನೋದು ಈಗ ಸದ್ಯದ ಮಾಹಿತಿ. ಗಣೇಶ ಹಬ್ಬಕ್ಕೆ ರಾಜ್ಯದ ಜನರಿಗೆ ಬಿಗ್ ಶಾಕ್ ಇದೆ. ಹೂವು ಹಣ್ಣು ತರಕಾರಿ ಮಾತ್ರ ಅಷ್ಟೇ ಅಲ್ಲದೆ ಈಗ ವಿಘ್ನ ವಿನಾಯಕ ಕೂಡ ಕಾಸ್ಟ್ಲಿ ಆಗಲಿದೆ. ನೋಡಿ, ಕಚ್ಚಾ ವಸ್ತುಗಳ ಬೆಲೆ, ಕೂಲಿ, ಸಾರಿಗೆ ವೆಚ್ಚ ಏರಿಕೆ ಎಫೆಕ್ಟ್ ಇದು. ಕಚ್ಚಾ ವಸ್ತುಗಳ ಬೆಲೆ, ಕೂಲಿ, ಸಾರಿಗೆ ವೆಚ್ಚ ಏರಿಕೆ ಎಫೆಕ್ಟ್ ಇದಾಗಿದ್ದು, ಗಣೇಶ ಮೂರ್ತಿಗಳ ಬೆಲೆಯಲ್ಲಿ 15% 25% ಏರಿಕೆ ಆಗುತ್ತೆ. ಹಾಗಾದರೆ ತಯಾರಕರು, ಗಣೇಶೋತ್ಸವ ಸಮಿತಿ ಪದಾಧಿಕಾರಿಗಳು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇತರೆ ಜಿಲ್ಲೆಗಳಿಗಿಂತ ಬೆಂಗಳೂರಲ್ಲಿ ಅತಿ ಹೆಚ್ಚು ಬೆಲೆ ಏರಿಕೆ ಆಗಿದೆ. ಈಗ ಬರೋಬ್ಬರಿ 30% ಬೆಲೆ ಏರಿಕೆಯಾಗುವಂಥ ಸಾಧ್ಯತೆ ಇದೆ ಅಂತ ಪದಾಧಿಕಾರಿಗಳು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಗಣೇಶೋತ್ಸವ ಸಮಿತಿಯವರು ಎಷ್ಟು ದಿನ ಹೂವು ಹಣ್ಣುಗಳ ಬೆಲೆ ಏರಿಕೆಯಿಂದ ಜನರು ಕಂಗೆಟ್ಟಿದ್ರು, ಈಗ ಮೂರ್ತಿಗಳ ಬೆಲೆ 10% 15% ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ ಅಂತ ಗಣೇಶೋತ್ಸವದ ಒಂದು ಸಮಿತಿ ಮತ್ತು ತಯಾರಕರು ಈಗ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಈ ಬಾರಿ ಮೂರ್ತಿ ಖರೀದಿಯಲ್ಲೂ ಬೆಲೆ ಏರಿಕೆ ಎದುರಿಸಬೇಕಾದಂಥ ಸ್ಥಿತಿ ಎದುರಾಗಿದೆ. ಇನ್ನು ಬೆಲೆ ಏರಿಕೆಗೆ ಕಾರಣ ಏನು ಹಾಗಾದ್ರೆ, ಗೋಲ್ಡ್ ಕಲರ್ ಪೌಡರ್ ಬೆಲೆ ಕೆಜಿಗೆ 1900ರಿಂದ 2300ಕ್ಕೆ ಏರಿಕೆಯಾಗಿದೆ. ಗೋಲ್ಡ್ ಪೌಡರ್ ಗಣಪತಿ ತಯಾರು ಮಾಡುವಂಥ ಸಾಮಗ್ರಿ. 1 ಟ್ರ್ಯಾಕ್ಟರ್ ಮಣ್ಣಿನ ಬೆಲೆ 5000ದಿಂದ 500ರಿಂದ 6500ಕ್ಕೆ ಜಿಗಿತವಾಗಿದೆ. ಬಣ್ಣಗಳ ಬೆಲೆ 1 ಲೀಟರ್ಗೆ 20ರಿಂದ 30 ರೂಪಾಯಿ ಹೆಚ್ಚಳವಾಗಿದೆ. ಹೀಗಾಗಿ ನಾವು ಹೇಗೆ ಮೂರ್ತಿಯನ್ನು ತಯಾರು ಮಾಡಿ ನಿಮಗೆ ಕೊಡೋದು, ನಮಗೇನು ಲಾಭ ಉಳಿಯುತ್ತೆ ಅನ್ನೋದು ಈಗ ತಯಾರಕರು ಮತ್ತು ಗಣೇಶೋತ್ಸವ ಸಮಿತಿ ಪದಾಧಿಕಾರಿಗಳ ಒಂದು ಸ್ಪಷ್ಟನೆ ಇದೆ. ಇತರೆ ಕಚ್ಚಾ ವಸ್ತುಗಳ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆಯಾಗಿದೆ. ಈ ಏರಿಕೆಯಾದಂಥ ಸಂದರ್ಭದಲ್ಲಿ ಈಗ ಗಣಪತಿಗಳು ಕೂಡ ಕಾಸ್ಟ್ಲಿ ಆಗಲಿವೆ. ಬಣ್ಣಗಳ ಬೆಲೆ ಲೀಟರ್ಗೆ 20 ರೂಪಾಯಿಂದ 30 ರೂಪಾಯಿ ಹೆಚ್ಚಳ ಆಗಿದೆ. ಇತರೆ ಕಚ್ಚಾ ವಸ್ತುಗಳ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆಯಾಗಿದೆ. ಗೋಲ್ಡ್ ಕಲರ್ ಪೌಡರ್ ಬೆಲೆ ಕೆಜಿಗೆ 1900ರಿಂದ 2300 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು 1 ಟ್ರ್ಯಾಕ್ಟರ್ ಮಣ್ಣಿನ ಬೆಲೆ 5500ರಿಂದ 6500ಕ್ಕೆ ಜಿಗಿತವಾಗಿದೆ. ಇವೆಲ್ಲವೂ ಮೂಲ ಕಾರಣಗಳಾಗಿವೆ ಬೆಲೆ ಏರಿಕೆಗೆ.